ರಾಷ್ಟ್ರೀಯ ಅಹಿಂದ ಸಂಘಟನೆ ವತಿಯಿಂದ ಬೆಂಗಳೂರು ನಗರ ಮಹಿಳಾ ಘಟಕದ ಅಧ್ಯಕ್ಷರಾದ ಕುಮಾರಿ ಲಕ್ಷ್ಮೀ ಬಿಎನ್ ನೇತೃತ್ವದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 134ನೇ ಜಯಂತಿ ಹಾಗೂ ರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಿಸಲಾಯಿತು. ರಾಷ್ಟ್ರೀಯ ಅಹಿಂದ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಶ್ರೀಯುತ ಮುತ್ತಣ್ಣ ಎಸ್ ಶಿವಳ್ಳಿರವರ ಮಾರ್ಗದರ್ಶನದಂತೆ ರಾಜ್ಯ ಮಹಿಳಾ ಅಧ್ಯಕ್ಷರಾದ ಶ್ರೀಮತಿ ಸುಕನ್ಯಾ ಕುಮಾರಿ ಜಿಕೆರವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಿವೃತ್ತ ಸೂಪರಿಂಟೆಂಡೆಂಟ್ ಪೊಲೀಸ್ ಎನ್ ಜಗದೀಶ್, ಶ್ರೀಮತಿ ಉಮಾ ಜಗದೀಶ್, ಬಳೆಪೇಟೆ ವೆಂಕಟೇಶ್, ಚಂದ್ರ ಭೂಪಾಲ್, ಎಣ್ಣಿಗೆರೆ ವೆಂಕಟರಾಮಯ್ಯ, ಡಾಕ್ಟರ್ ಸುಜಾತ, ನಾಗರತ್ನ, ಶ್ರೀಮತಿ ಶೋಭಾ, ರೇಖಾ, ರೇಷ್ಮಾ, ಕವಿತಾ, ಅನಿತಾ ಸೇರಿದಂತೆ ಮತ್ತಿತರ ಮುಖಂಡರುಗಳು ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಆಗಮಿಸಿದ ಎಲ್ಲ ಮುಖಂಡರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಇದು ಫ್ರಾನ್ಸ್ ದೇಶದಲ್ಲಿ ಹುಟ್ಟುಹಾಕಿತು. ಇದು ಫ್ಯಾಕ್ಟರಿಗಳಲ್ಲಿ ದುಡಿಯುವಂತಹ ಹೆಣ್ಣು ಮಕ್ಕಳಿಗೆ ಯಾವುದೇ ಒಂದು ಇನ್ಸೆಂಟಿವ್ ಕೇರ್ ಕೊಡ್ತಾ ಇರಲಿಲ್ಲ. ಅವರಿಗೆ ಯಾವುದೇ ಒಂದು ಭತ್ಯೆ ಕೊಡ್ತಾ ಇರಲಿಲ್ಲ, PF ಇಲ್ಲ, ಏನೂ ಇಲ್ಲ. 12 ಗಂಟೆಗಳ ಕಾಲ ಸತತವಾಗಿ ಹೆಣ್ಣು ಮಕ್ಕಳನ್ನ ದುಡಿಸ್ಕೊಳ್ತಾ ಇದ್ರು. ಹಾಗೆ ಅವರಿಗೆ ಮೂಲಭೂತ ಸೌಕರ್ಯವಾದಂತಹ ಶೌಚಾಲಯ ಆಗಿರಲಿ, ರೆಸ್ಟ್ ಆಗಿರಲಿ, ಅಥವಾ ಅವರಿಗೆ ಯಾವ ಕನಿಷ್ಠ ವೇತನವನ್ನು ಕೊಟ್ಟು ದುಡಿಸ್ಕೊಳ್ತಿದ್ರು. ಈ ಮಹಿಳೆಯರೆಲ್ಲ ಸಂಘಟನೆಯಾಗಿ ಒಂದು ಹೋರಾಟವನ್ನ ಮಾಡಿದ್ರು. ಆ ಹೋರಾಟದ ಪ್ರತಿಫಲವಾಗಿ ಇವತ್ತು ಮಹಿಳಾ ಅಂತಾರಾಷ್ಟ್ರೀಯ ದಿನಾಚರಣೆಯನ್ನ ಮಾಡ್ತಾ ಇದ್ದೇವೆ. ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮಾಡೋದ್ರ ಜೊತೆಗೆ ನಾವು ರಾಷ್ಟ್ರೀಯ ಅಹಿಂದ ಸಂಘಟನೆಯನ್ನ ನಾವು ಹುಟ್ಟುಹಾಕಿ ರಾಷ್ಟ್ರೀಯ ಸಂಘಟನೆಯ ಪುರುಷರು ಮತ್ತು ಮಹಿಳೆಯರದು ಎರಡು ವಿಂಗ್ಗಳಿದೆ. ಎಲ್ಲೇ ಹೋದ್ರು 2 ವಿಂಗ್ ಇರ್ತವೆ. ಆ ವಿಂಗಿನಲ್ಲಿ ರಾಷ್ಟ್ರೀಯ ಮಹಿಳಾ ಅಧ್ಯಕ್ಷರನ್ನಾಗಿ ಶಿವಳ್ಳಿ ಮುತ್ತಣ್ಣನವರು ನನ್ನನ್ನು ಮಹಿಳಾ ಅಧ್ಯಕ್ಷರನ್ನಾಗಿ ಮಾಡಿದ್ರು. ನನ್ನ ಹೆಸರು ಡಾಕ್ಟರ್ ಸುಜಾತ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಹೇಳ್ಕೊಳ್ತೀನಿ. ಆಮೇಲೆ ನಾನು 2 ಸಾರಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿದ್ದೆ, ಜಿಲ್ಲಾ ಪಂಚಾಯತಿ ಡಿಪ್ಯೂಟೆಡ್, ಹೀಗೆ ರಾಷ್ಟ್ರ ಬಗರ್ಹುಕುಂ ಕಮಿಟಿ ಮೆಂಬರು. ಮುಂದುವರಿತೀವಿ ಅಂತ ಹೇಳಿ ಎಲ್ರಿಗೂ ನಾನು ಒಂದು ಅನುಭವವನ್ನು ಹೇಳ್ತಾ, ಮುಂದಿನ ದಿನಗಳಲ್ಲಿ ಈ ತರ ಸಭೆಗಳು ಇನ್ನೂ ಹೆಚ್ಚು ಯಶಸ್ವಿ ಆಗಲಿ ಅಂತ ನಾನು ಎಲ್ರಿಗೂ ಶುಭ ಹಾರೈಸ್ತೀನಿ. ನಮಸ್ಕಾರ, ಜೈ ಭೀಮ್. ದಿನಾಚರಣೆ ಆಚರಿಸ್ತಾ ಇದೀವಿ. ಹಾಗಂತ ದಿನಾಚರಣೆ ಆಚರಿಸಿದ ಕ್ಷಣಕ್ಕೆ ಎಲ್ಲರೂ ಅದ್ರ ಮುಖಾಂತರ ಅಷ್ಟೇ ಇರಬೇಕು ಅಂತ ಏನಿಲ್ಲ. ಜನಸೇವೆ ಮಾಡೋಕ್ಕೆ, 4 ಜನ ಹೆಣ್ಮಕ್ಳುಗಳಿಗೆ ಸಹಾಯ ಮಾಡೋಕ್ಕೆ ಸಂಸ್ಥೆನೇ ಆಗಬೇಕು, ಇಲ್ಲ ಸಂಘಟನೆಯಲ್ಲೇ ಇರಬೇಕು ಅಂತ ಯಾರು ಹೇಳಿಲ್ಲ. ನಮ್ಮ ಕೈಲಿಂದ ಆಗುವಂಥ ಕೆಲಸಗಳನ್ನ ಮಾಡೋಕ್ಕೆ ದೊಡ್ಡ ಪದವಿಲೇ ಇರಬೇಕು ಅಂತ ಏನಿಲ್ಲ. ನಾನು ಅಸಂಘಟಿತ ಕಾರ್ಮಿಕರನ್ನ ಯಾಕಪ್ಪ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂದರೆ, ಎಲ್ಲ ಕಂಪ್ನಿಯಲ್ಲಿ ಇರೋರ್ಗೇನೆ ಸಹಾಯ ಮಾಡ್ತಾರೆ. ಅಸಂಘಟಿತರನ್ನ ಯಾರನ್ನೂ ಟಚ್ ಮಾಡ್ತಾ ಇಲ್ಲ, ಅವ್ರ ಕಷ್ಟಗಳೇನು ಅಂತ ಕೇಳ್ತಾ ಇಲ್ಲ. ಸರ್ಕಾರದಿಂದ ಕೋಟ್ಯಾಂತರ ಲಕ್ಷಾಂತರಗಳು ಅನುದಾನಗಳು ಬರ್ತಾ ಇದೆ, ಯಾರು ಅವ್ರಿಗೆ ತಲುಪಿಸುವಂಥ ಕೆಲಸಗಳು ಮಾಡ್ತಾ ಇಲ್ಲ. ಸೊ ನಾನು ಹೆಣ್ಮಗಳಾಗಿ ಹೆಣ್ಮಕ್ಳುಗಳಿಗೆ ಈವೆಂಟ್ಗಳಿಗೆ ಜಾಸ್ತಿ ಹೆಣ್ಮಕ್ಳು ಹೋಗ್ತಾರೆ. ಹಾಗಾಗಿ ಹೆಣ್ಮಕ್ಳಿಗೋಸ್ಕರ ಮಹಿಳಾ ಹಕ್ಕುಗಳ ಪರಿಷತ್ನ ಅಸಂಘಟಿತ ಕಾರ್ಮಿಕರ ಸಂಘಟನೆ ಜೊತೆಗೆ ಸೇರಿಸ್ಕೊಂಡು ಇವತ್ತು ಸಂಘಟನೆ ಮಾಡಿದ್ದೀನಿ. ನಮ್ಮ ಸಂಘಟನೆಯಲ್ಲಿ ಒಂದು 2000 ಮೆಂಬರ್ಸ್ ಇರ್ಬೋದು. ಇವರು 1 ವಾರ ಮುಂಚೆ ಮೇಡಮ್ ಈಗ ಕಾರ್ಯಕ್ರಮ ಇದೆ ಒಂದಷ್ಟು ಕಾರ್ಡ್ ಕೊಟ್ಟು ಹೇಳಿದಿದ್ರೆ ಇವತ್ತಿಲ್ಲಿ ಜನ ತುಂಬ ಇರ್ತಾ ಇದ್ರು. ಅವರು ಲೇಟಾಗಿ ಹೇಳಿದ್ರು. ಸೊ ಹಾಗಾಗಿ ಇವತ್ತಿನ ಕಾರ್ಯಕ್ರಮ ಹಿಂಗಿದೆ. ನೆಕ್ಸ್ಟ್ ಕಾರ್ಯಕ್ರಮ ನಾನೇ ಮುಂದೆ ನಿಂತು ಅಂತಾರಾಷ್ಟ್ರೀಯ ಅಹಿಂದ ಸಂಘಟನೆದ ಕಾರ್ಯಕ್ರಮ ಯಶಸ್ವಿಗೊಳಿಸ್ಕೊಡ್ತೀನಿ. ಚೆನ್ನಾಗಿ ಇದ್ರ ಜೊತೆ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಲಕ್ಷ್ಮೀ ಮೇಡಮ್ಗೆ ಹೃದಯಪೂರ್ವಕ ಧನ್ಯವಾದಗಳು. ಇಲ್ಲಿ ಬಂದಿರುವಂಥ ಎಲ್ಲ ನನ್ನ ಸ್ನೇಹಿತರಿಗೂ ನನ್ನ ಧನ್ಯವಾದಗಳು ಹೇಳ್ತೀನಿ. ನಾವು ಕಲ್ಪನೆ ಮಾಡ್ಕೊಂಡಾಗ ನೋಡ್ತೀವಲ್ಲ, ಮಹಾತ್ಮ ಗಾಂಧಿ ಹೋರಾಟ ಪ್ರಾರಂಭ ಮಾಡಿದಾಗ ಬೇರೆ ಕೆಲವು ಜನ, ನಂತರ ಆ ಜನ ಜಾಸ್ತಿ ಆದರು, ಸಂಘಟನೆ ಬಲಿಷ್ಠವಾಯಿತು, ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ತು. ಅದೇ ರೀತಿ ಮತ್ತೊಮ್ಮೆ ಅಹಿಂದ ವರ್ಗಕ್ಕೆ ಸ್ವತಂತ್ರ ಸಿಗಬೇಕು ಅಂದರೆ ಈ ಹೋರಾಟವನ್ನು ಬಲಿಷ್ಠಗೊಳಿಸಬೇಕಾಗಿತ್ತು. ಬಲಿಷ್ಠ ಅಂದರೆ ನಮ್ಮ ಹೋರಾಟ, ನಮ್ಮೆಲ್ಲರ ನಾಯಕರು ಸಿದ್ದರಾಮಯ್ಯನವರು ಈ ಅಹಿಂದವನ್ನು ಸಂಘಟನೆ ಮಾಡಿದ್ರು. ಸಂಘಟನೆ ಮಾಡೋದ್ರ ಮೂಲಕ ಜಾಗೃತಿಯನ್ನು ಮೂಡಿಸಿದ್ದಾರೆ. ಜನ್ಮದಿನೋತ್ಸವ ಆಗ್ತಿರುವುದು ತುಂಬ ಸಂತೋಷದ ದಿನಾಚರಣೆ. ಜೊತೆಯಲ್ಲಿ ಮಹಿಳಾ ದಿನಾಚರಣೆ. ಮಹಿಳೆಯರಂದರೆ ತಾವೆಲ್ಲರೂ ಬಹಳಷ್ಟು ಮಹಾಭಾರತ ರಾಮಾಯಣದಿಂದ ಹಿಡಿದು
ಮಹಿಳೆಯರಿಗೆ ಪುರುಷರಿಗೆ ಮಹಿಳೆಯರ ಬೆಂಬಲ ಎಲ್ಲಿರಲ್ವೋ ಆ ವ್ಯಕ್ತಿ ಸೋತಾನೆ, ಆ ಸಂಘಟನೆ ಸೋತಿದೆ. ಯಾಕೆಂದ್ರೆ ಒಬ್ಬ ಪುರುಷ ಅವನ ಯಶಸ್ವಿ ಕಾಣಬೇಕು ಅಂದ್ರೆ ಆ ಹಿಂಗಡೆ ಅಂತಾರೆ, ಈಗೆಲ್ಲ ಮುಂಗಡೆ ಇರಬೇಕು. ಮಹಿಳೆಯರು ಇರಲೇಬೇಕು. ಮಹಿಳೆಯರು ಇಲ್ಲದಿದ್ರೆ ಯಾವುದೇ ಯಶಸ್ವಿ ಪುರುಷ ಮಾಡಕ್ಕೆ ಸಾಧ್ಯನೇ ಆಗಲ್ಲ. ಬಹಳಷ್ಟು ಉದಾಹರಣೆಗಳಿದ್ದಾವೆ. ರಾಜಕಾರಣಿನೂ ಅಷ್ಟೇ. ಒಂದು ರಾಜಕಾರಣಿ ಅವನು ಉನ್ನತ ಸ್ಥಾನಕ್ಕೆ ಬೇಕಾದ್ರೆ ಮಹಿಳೆಯರ ಸಂಘಟನೆ, ಮಹಿಳೆಯರ ಬೆಂಬಲ ಖಂಡಿತ ಅವನಿಗಿದ್ರೆ ಮಾತ್ರ ಅವನು ಅಭಿವೃದ್ಧಿ ಆಗಕ್ಕೆ ಸಾಧ್ಯ. ಮೊಟ್ಟ ಮೊದಲ ರಾಷ್ಟ್ರೀಯ ಅಹಿಂದ ಸಂಘಟನೆಗೆ ಮೊದಲನೆಯ ಕಾರ್ಯಕ್ರಮ ಹೀಗೆ ಒಂದು 15 ದಿವಸದಿಂದ ಲಕ್ಷ್ಮೀ ಮೇಡಮ್ ಅವರು ಹುಬ್ಳಿಗೆ ಬಂದಾಗಿದ್ರು ಒಂದು ಕಾರ್ಯಕ್ರಮ ಮಾಡೋದ್ರಿ. ರಾಷ್ಟ್ರೀಯ ಅಹಿಂದ ಸಂಘಟನೆ ಅಂದ್ರೆ ಏನು ಅನ್ನೋದನ್ನ ನಾವು ಇಲ್ಲಿ ಶುರು ಮಾಡೋದು. ಈ ಕಾರ್ಯಕ್ರಮದಿಂದ ಎಷ್ಟು ಮಹಿಳೆಯರಿಗೆ ಕೊಡ್ತಾರ ಅದನ್ನ ನೋಡ್ಕೊಂಡು ಮುಂದಿನ ದಿನಮಾನಗಳಲ್ಲಿ ಸಾಕಷ್ಟು ಕಾರ್ಯಕ್ರಮ ಆಯಾಯ ಜಿಲ್ಲೆಗಳಲ್ಲಿ ಎಲ್ಲ ಮಹಿಳೆಯರು ಕೂಡ್ಕೊಂಡು ಮಾಡ್ಬೇಕಂತ ಒಂದು ನಿರ್ಧಾರದಿಂದ ಇವತ್ತು ಈ ಬೆಂಗಳೂರು ನಗರದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅದೇ ರೀತಿ ಏನ್ ಹೇಳ್ಬೇಕಂದ್ರೆ ಇದು ಬೆಂಗಳೂರು ನಗರ ಸಿಲಿಕಾನ್ ಸಿಟಿಯಲ್ಲಿ ಸಾಕಷ್ಟು ಮುಖ್ಯ ಅತಿಥಿಗಳ ಹೆಸರನ್ನು ಹಾಕಿದ್ರು. ಕಾರಣ ಅಂತಂದ್ರೆ ಯಾರು ಬರಲ್ಲ, ಮೇಡಮ್ ಅವರು ಹೇಳಿದ್ರು ಏನೋ ಇವತ್ತು ಯಾರು ಬರಲಿಲ್ಲ ಅಂತ ಏನ್ ತಿಳ್ಕೊಂಬೇಡ್ರಿ, ಇವತ್ತು ಏನ್ ನೀವು ಬಂದಿರಲಿಲ್ಲ, ನೀವೇ ನಾಯಕರು ಅಂತ ಹೇಳಿ ನಮ್ಮನ್ನು ಇನ್ನಷ್ಟು ಶಕ್ತಿಯುತವಾಗಿ ಮಾಡಿದ್ದಾರೆ. ಇನ್ನು ಮುಂದಿನ ದಿನಮಾನಗಳಲ್ಲಿ ಪ್ರತಿಯೊಂದು ಕಾರ್ಯಕ್ರಮವನ್ನು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಮಾಡಂತ ಹೇಳೋದ. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ, ತೊಟ್ಟಿಗೆ ತೂಗುವ ಕೈ ದೇಶವನ್ನೇ ಆಳುವಂತೆ ಹೇಳುವಂತ ಕಾರ್ಯಕ್ರಮವನ್ನು ಮಹಿಳೆಯರಿಗೆ ಒಂದು ಶಕ್ತಿಯನ್ನು ತುಂಬಿ ವಿಶ್ವ ಮಹಿಳಾ ದಿನ ಆಚರಣೆ ಮಾಡಿದ ಈ ಕಾರ್ಯಕ್ರಮಕ್ಕೆ ನನಗೆ ತುಂಬ ಧನ್ಯವಾದ ಹೇಳ್ತಾ ನಾನು 2 ಮಾತುಗಳಿಗೆ ವಿರಾಮ ನೀಡುತ್ತೇನೆ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಹ. ನನ್ನ ಸಹೋದರಿ ಒಂದು ವಿಚಾರವನ್ನ ಬಳಸಿದ್ದು ಬಹಳಷ್ಟು ಅದ್ಭುತವಾಗಿ ಕೇಳಲಿಕ್ಕೆ ಬಹಳಷ್ಟು ಖುಷಿ ಆಗುತ್ತೆ. ಯಾಕಂತ ಹೇಳಿದ್ರೆ ಇವತ್ತು ಅಂಬೇಡ್ಕರ್ ಜಯಂತಿಯ ಈ ಒಂದು ದಿನ ಅಹಿಂದ ಸಂಘಟನೆಯ ವತಿಯಿಂದ ಆಯೋಜನೆ ಮಾಡಿ ಜೊತೆಗೆ ಅದನ್ನು ಅತ್ಯದ್ಭುತವಾಗಿ ಮಹಿಳಾ ದಿನಾಚರಣೆಯನ್ನು ಕೂಡ ಅರ್ಥಪೂರ್ಣವಾಗಿ ಇಟ್ಕೊಂಡಿದ್ದಾರೆ. ಇದನ್ನ ಮತ್ತಷ್ಟು ಮುಂದೆ ದಿನಗಳಲ್ಲಿ ನಾವೆಲ್ಲರೂ ಸಂಘಟನೆಗೆ ಪಾಲ್ಗೊಳ್ಳೋಣ. ಭಿನ್ನಾಭಿಪ್ರಾಯಗಳನ್ನ ಮರಿಬೇಕಾಗತ್ತೆ. ಇದರಲ್ಲಿ ನಾನು ಯಾರು ಕೂಡ ಎಲ್ಲ ನಮ್ಮವರು ಇದ್ದಾರೆ ಅಂತ ಹೇಳ್ತಾ ಇದ್ದೀನಿ. ದಯಮಾಡಿ ಅನ್ಯತ ಭಾವಿಸಬೇಡಿ. ಎಲ್ಲರೂ ಸಂಘಟನೆಗೆ ಒಮ್ಮತವನ್ನ ಕೊಟ್ಟಾಗ ನಮ್ಮ ಭೂಪಾಲ್ ಸರ್ ಹೇಳ್ತಾ ಇದ್ರು ಬಹಳಷ್ಟು ಸೂಕ್ಷ್ಮವಾದಂತ ವಿಚಾರ. ನಾವೆಲ್ಲ ವಿಭಜನೆಗಳನ್ನ ಮಾಡೋದಕ್ಕಿಂತ ಎಲ್ಲರೂ ಒಗ್ಗೂಡಿಸ್ಕೊಂಡು ಸಂಘಟನೆಗಳನ್ನ ಕಟ್ಟುವಂತಹ ಕಾರ್ಯದಲ್ಲಿ ನಾವೆಲ್ಲ ಮುನ್ನೋಗ್ಬೇಕು. ಅಕ್ಕಿಯನ್ನ ನಾವು ತೂರಿದಾಗ ಯಾವತ್ತೂ ಜೊಳ್ಳು ಕಾಳುಗಳು ಏನಿರುತ್ತೆ ಕೆಳಗಡೆ ಹೋಗುತ್ತೆ, ಗಟ್ಟಿ ಇರುವಂತಹವ್ರು ಉಳ್ಕೊಳ್ತಾರ. ಒಂದು ಸಂಘಟನೆಗೆ ಇದೊಂದು ಮುಖ್ಯವಾದ ಉದಾಹರಣೆ ಅಂತ ಹೇಳ್ತಾ ಇದ್ದೀನಿ. ಯಾರು 10 ಜನನ ಕರ್ಕೊಂಡ್ ಬರ್ತಾರಂತಿಲ್ಲ, ಒಬ್ಬನೇ ಬಂದ್ರು ಅವನಲ್ಲಿ 100 ಜನದ ಸಾಮರ್ಥ್ಯವನ್ನ ಹೊಂದಿರ್ತಾರೆ. ಹಾಗಾಗಿ ಮತ್ತೊಮ್ಮೆ ಮಹಿಳೆಯರಿಗೆ ನಾನು ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ ಅದ್ಭುತವಾದಂತಹ ಮಾತನ್ನ ನಮ್ಮ ಗದಗದಿಂದ ಯಾರೋ ಮೇಡಮ್ ಹೇಳಿದ್ರು, ಬಹಳಷ್ಟು ಖುಷಿ ಆಯ್ತು. ಎಲ್ಲರಿಗೂ ವಂದಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಚೆನ್ನಾಗಿ ಕಾರ್ಯಕ್ರಮ ಮೂಡ್ ಬಂದಿದೆ. ಲಕ್ಷ್ಮಿ ಅವರಿಗೆ ತುಂಬಾ ಥ್ಯಾಂಕ್ಸ್. ಮತ್ತೆ ಅವ್ರ ಜೊತೆ ಯಾರು ಇಲ್ಲ ಅಂತ ಹೇಳಕ್ ಹೋಗ್ಬಿಡಿ. ಅವ್ರ ಸಂಘಟನೆ ಅಂದ್ರೆ ಇವಾಗ ಒಂದು ಗ್ರೂಪ್ ಮಾಡ್ಕೋಬೇಕು. ಅವ್ರ ಗ್ರೂಪ್ ಮಾಡ್ಕೊಂಡ್ರೆ ಒಬ್ಬರೇ ಓಡಾಡಿದ್ದಾರೆ. ಸೊ ಅವರ ಕಷ್ಟಕ್ಕೆ ಮತ್ತೆ ಎಲ್ಲದಕ್ಕೂ ನಾವು ಸ್ಪಂದಿಸಿದೀವಿ. ಬಟ್ ಕಾರ್ಯಕ್ರಮ ಚೆನ್ನಾಗಿ ಬಂದಿದೆ. ಇನ್ನೂ ಜನ ಬರ್ಬೇಕಿತ್ತು, ಮತ್ತೆ ಗೆಸ್ಟ್ಗಳು ಬರ್ಬೇಕಿತ್ತು. ನೆಕ್ಸ್ಟ್ ಟೈಮ್ ಇದು ಏನಿದೆಯೋ ತಪ್ಪು ನೆಕ್ಸ್ಟ್ ಅದನ್ನ ರೆಡಿ ಮಾಡ್ಕೊಂಡು ಮಾಡೋಣ. ನಿಮ್ ಜೊತೆ ನಾವು ಇರ್ತೀವಿ. ಡಾಕ್ಟರ್ ಅಂಬೇಡ್ಕರ್ ಜಯಂತಿ ದಿನನೇ ಮಹಿಳಾ ದಿನಾಚರಣೆಯನ್ನು ನಾವು ಆಚರಿಸ್ತಿದ್ವಿ. ಯಾಕಂದ್ರೆ ಅವ್ರು ಮಾಡಿರುವ ಅಂತ ಕಾರ್ಯಕ್ರಮ ಹೆಣ್ಣು ಮಕ್ಕಳಿಗೆ ಇವತ್ತು ಒಂದು ಹೆಣ್ಣು ಮಗಳು ಸ್ಟೇಜ್ ಹತ್ತುತ್ತಾಳೆ ಅಂದ್ರೆ ಅದಕ್ಕೆ ಕಾರಣನೇ ಡಾಕ್ಟರ್ ಸಾಹೇಬ್ ಅಂಬೇಡ್ಕರ್ ಅವರು. ಆದ್ದರಿಂದ ಅವ್ರಿಗೆ ಆ ನಮನವನ್ನು ಸಲ್ಲಿಸುತ್ತಾ ನಮ್ಮ ಒಂದು ದಿನಾಚರಣೆ ಯಾವತ್ತು ಮಹಿಳಾ ದಿನಾಚರಣೆ ಅನ್ನೋದನ್ನು ನಾವು ಆಚರಿಸ್ತಿದ್ದೇವೆ. 1928ರಲ್ಲಿ ಹಿಂದುಳಿದ ಮಹಿಳೆ ಸಂಘಟನೆ ಪ್ರಾರಂಭವಾಯಿತು. ಇದರಿಂದ ಮಹಿಳಾ ಪತ್ರಿಕೆ, ಹಾಸ್ಟೆಲ್ಗಳು, ಶಾಲೆಗಳು ತೆರೆಯಲಾಯಿತು. ಹೆಣ್ಣು ಮಕ್ಕಳ ಆತ್ಮಕಥೆ, ನಾಟಕಗಳು ಬರೆದರು, ಧರ್ಮ ಪ್ರಚಾರಿಸಲಾದರು. ಇಂದು ದೇವಸ್ಥಾನ ಹಾಗೂ ಕುಡಿಯುವ ನೀರು ಹಕ್ಕುಗಳು ಬೇಕು. ಇದರ ಜೊತೆಗೆ ರಾಜಕೀಯ ಹಕ್ಕುಗಳು ಬೇಕು. ಇದಕ್ಕಾಗಿ ಕಠಿಣ ಶಿಕ್ಷೆಗಳನ್ನು ನಾವು ಎದುರಿಸುವವರಲ್ಲಿ ದೇಶದ ಜೈಲುಗಳು ತುಂಬಿಸಲು ಸಿದ್ಧರಿದ್ದೇವೆ. ಅವಮಾನಕರವಾಗಿ ಬದುಕುವ ಹಕ್ಕಿಗಿಂತ 100 ಸಲ ಹೋರಾಟ ಹಾಡಿ ಸಾಯುವ ನಾವು ಸಿದ್ಧರಾಗಿದ್ದೇವೆ ಎಂದು ಅಂದಿನ ಮಹಿಳೆಯರು ನಮ್ಮನ್ನು ಪ್ರೋತ್ಸಾಹಿಸಿದ್ದಾರೆ. ಹಾಗೆ ನಮ್ಮ ಅಹಿಂದ ಮಹಿಳಾ ಸಂಘಟನೆ
ಇವತ್ತು ನಾವು ಇದನ್ನು ಅಲ್ಪಸಂಖ್ಯಾತರು, ದಲಿತರು ಹಾಗೂ ಹಿಂದುಳಿದ ವರ್ಗದವರು ಎಲ್ಲರೂ ಸೇರಿ ಆರ್ಥಿಕ, ಸಾಮಾಜಿಕ ಹಾಗೂ ಧಾರ್ಮಿಕ ನ್ಯಾಯವನ್ನು ಒದಗಿಸುವ ಉದ್ದೇಶದಿಂದ ಈ ಸಂಘಟನೆಯನ್ನು ನಾವು ಸೃಷ್ಟಿಸಿ ಪ್ರತಿಯೊಂದು ಹೆಣ್ಣು ಮಕ್ಕಳ ಸಹಾಯಕ್ಕೆ ನಾವು ನಿಲ್ಲುತ್ತೇವೆ ಎಂದು ಹೇಳಿ ತಮ್ಮೆಲ್ಲರ ಜೊತೆಗೆ ಇರುತ್ತೇವೆ ಎಂದು ಹೇಳಿ ನನ್ನ ಒಂದೆರಡು ವಾಕ್ಯಗಳನ್ನು ಮುಗಿಸುತ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್.